ಅವ್ರು ಬರೀ ಶಾಯರಿ ಕರ್ಸೋದು ಡ್ಯಾಮ್ಯಾಕ್ ಅದು ಎಂ ಬಿ ಪಾಲ್ರಿ ಹಂಗೆ ಮಾತಾಡ್ಬಾರ್ದು ಪಾಪ. ಎಂ ಬಿ ಪಾಲ್ರಿ ಯಾಕೆ ಹಚ್ಚಡದ ನಂಗೆ ಆಗ್ಲಕತ್ತಾರ ನನಗೆ ಗೊತ್ತಾಗಿಲ್ಲ. ಎಂ ಬಿ ಪಾಲ್ರಿ ಹಿಂಗೆ ಅಂದಿದ್ದು ಭಾಳ ದುಃಖ ಆಗಿತ್ತು. ಆದ್ರೆ ನಾ ಕಣ್ಣೀರು ಹಾಕೋತೀನಿ. ಬಿಡ್ಲೇನು ಅಧಿಕಾರ ಎಂ ಬಿ ಪಾಲ್ರಿಗೆ ನಾ ಈ ಕ್ಷೇತ್ರದ MLA ನನಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ ಇಲ್ಕಂದ್ರಿಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆ ಈ ರೀತಿ ಮಾತಾಡ್ಬಾರ್ದು. ನಿಷ್ಠೆ ಇರಬೇಕು. ಅಲ್ಲಿಂದ ಸಾಮುಗಳು ಅದು ಅನಿಸೋದು ಗತಾರ್ಗಳಿಗೆ ನಿಷ್ಠೆ ಇರಬೇಕು. ನಮಸ್ಕಾರ ರೀ, ನೀವು ನೋಡಾಕತ್ತೀರಿ KK2 ನ್ಯೂಸ್. ನಾನು ಶ್ರೀನಿಧಿ. ಚುನಾವಣೆ ಮುಗಿತಾ ಇದ್ದಂತೆ ಈಗ ಆಲ್ರೆಡಿ ಮತ್ತೆ ಸಚಿವ ಸ್ಥಾನ ಆಕಾಂಕ್ಷಿ ದಿಲ್ಲಿ ಪ್ರಯಾಣ ಶುರುವಾಗಿದೆ. ಇದರಲ್ಲೇ ಕಾಲ ಕಳೀತಾರೆ ಇದ್ದಾರೆ. ಈ ಆಡಳಿತ ವ್ಯವಸ್ಥೆ ಹೆಂಗೆ ಇದು ಉಪಚುನಾವಣೆ ಪ್ರಾರಂಭ ಆಯಿತು. ಮುಖ್ಯಮಂತ್ರಿ ಆದಿಯಾಗಿ ಯಾರಿಗೂ ಸರ್ಕಾರದ ಜನರ ಕೆಲಸ ಮಾಡಬೇಕು. ಒಂದು ರೀತಿ ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸ್ಬೇಕಾಗ್ತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರು ಸೋಲಿಸ್ಬೇಕಾಗ್ತಾರೆ. ಮತ್ತು ಇದು ವೈಷಮ್ಯ ಎಷ್ಟು ಬೆಳೆದ್ಬಿಟ್ಟಿರಂದರೆ ಅವ್ರು ಯಾರೂ ಕೂತು ಸರಿಯಾಗಿ ಆಡಳಿತ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ. ಇದರಿಂದ ನೋಡಿ ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟವರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟಿದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟಿದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರು, ಅವ್ರು ಹೇಳ್ಕೊತ ಕೇಳ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟು 20ಕ್ಕೂ ಹೆಚ್ಚು ಜನರು ಇವತ್ತು ಸಾಯಂಕಾಲನೇ ಡೈಲಿ ಪ್ರಯಾಣ ಮಾಡ್ತಾರೆ. ಹಾಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿ ಗೊತ್ತಿರ್ತೀವಿ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಟು ಕೊಡ್ತಾರೆ, DK ಶಿವಕುಮಾರ್ ಅವ್ರು ನಡೆದ ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮೇಲೆ ಈ ಸಣ್ಣ ಕುದುರೆಗಳು ಏನಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು ಇವ್ರ ವ್ಯಾಪಾರ ಚಲೋ. ನಮ್ಮ ಜಿಲ್ಲಾದವ್ರು ಹೋಗ್ತಾರೆ, ಹೋಗ್ತಾರೆ ಅವ್ರೆ. ಕೆಲವು ಮಂದಿ ಜಗಳ ತೆಗಿತಾರೆ, ಅಳ್ತಾರ, ಕಣ್ಣೀರು ಹಾಕ್ತಾರೆ, ನನ್ನಟ್ಟು ನಿಂತವಂತ ಯಾರದಾರ ಹೇಳ್ತಾರೆ. ಜಗಳ ಹಾಕತ್ತಾರೆ, ಏನು ಮಾಡೋದು. ನವರಾಜ್ಪುರ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಯಾವ್ದು ಹೆಸರು ಇರಬೇಕಂತೇಳಿ ಆಗ್ರಹ ಮಾಡಿದ್ವಿ. ಅದನ್ನೇ MB ಪಾಟೀಲ್ ಅಂತಿದೆ, ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಾಗೆ ಮಾಡ್ತೀವಿ. ಬೇಕಿದ್ರೆ ಯತ್ನಾಳ್ ಬರಲಿ, ಇಲ್ಲೊಂದು ಮನೇಲಿ ಕೂತ್ಕೊಳ್ಳಿ. ನಾ ಬರಲಿ ಬಿಡಲಿ ಅನ್ನೋ ಅಧಿಕಾರ MB ಪಾಟೀಲ್ಗೆ. ನಾ ಈ ಕ್ಷೇತ್ರದ MLA ನಾನು MLA ಇದು MB ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ ಇಲ್ಕಂದ್ರಿಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆ ಈ ರೀತಿ ಮಾತಾಡ್ಬಾರ್ದು. ಅಧಿಕಾರ ಐತಿ, ನಮ್ಮ ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲರೂ ನೋಡ್ಕೊಂಡು. MB ಪಾಲ್ರಿ ಯಾಕೆ ಹಚ್ಚಡದ ನಂಗೆ ಆಗ್ಲಕತ್ತಾರ ನನಗೆ ಗೊತ್ತಾಗಿಲ್ಲ. ಹೆಸರು ಚೇಂಜ್ ಪಾಲ್ರಿ ಹಂಗೆ ಆಗಬಾರ್ದು. ಹೆಸರು ಚೇಂಜ್ ಮಾಡಿ ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹಚ್ಚಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡ್ರೆ ಅವು ಮಾತಾಡ್ತಿರ್ತಾವೆ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾವೆ. MB ಪಾಲ್ರಿ ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾಜ್ಪುರ ಉತ್ಸವಕ್ಕೆ ನೀವು ಹೆಸರೇನು ಬದಲಾಯಿಸಿಲ್ಲ ಅನ್ನೋದು ಹೋಗ್ತೀರಾ? ನೋಡ್ರಿ, ನವರಾಜ್ಪುರದಾಗಿದೆ ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ಲ. ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಸರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಇರುತ್ತೆ. ಅವನ ಮಗಳಿಗೆ ಬಾಯಿ ಮೂಕಿದ್ದಕ್ಕೆ ಬಾಯಿ ಬಂದ ದೃಷ್ಟಿಭಾಗ್ಯ. ಹಾಂ, ದೃಷ್ಟಿಭಾಗ್ಯ. ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೂ ರೀತಿ ಸಾಬರ್ ಇಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದೆ. ನಮ್ಮ ಸಂಗೀತ ಕಲೆ ಏನಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರಿದೆ. ನಾವೇನು ವಿರೋಧ ಮಾಡೋದಿಲ್ಲ. MB ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ. ಆದ್ರೆ ನಾ ಕಣ್ಣೀರು ಹಾಕೋತೀನಿ. ಅವರು ಯತ್ನಾಳ್ ಅವರು ನವರಸಪುರ ಅಂತ ಹೆಸರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಸರ್. ನಾವೆಲ್ಲಿ ಹೇಳಿವ್ರಿ ಅದನ್ನು. ನಾವು ನವರಸಪುರ ಒಟ್ಟು ಅಲ್ಲಿ ಹೇಳಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿ
ಅವ್ರು ಬರೀ ಶಾಯರಿ ಕರ್ಸೋದು ಡ್ಯಾಮ್ ಅದು ಸರಂಡ್ರ ವಚನಗಳು ಬರಲಿ. ಅಲ್ಲಿಂದ ಆದಿಲ್ ಶಾಹಿ ಲಕ್ಷ್ಮೀ ನರಸಿಂಹದೇವ್ರು ನಡ್ಕೋತಿದ್ದು ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದ ಆದಿಲ್ ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿಯ ಸ್ತೋತ್ರವನ್ನು ಕಿತಾಬೆ ನವರಸ್ ಪುಸ್ತಕದಲ್ಲಿ ಬರೆದ ಉಲ್ಲೇಖ ಕೂಡ ಇದೆ ನೋಡ್ರಿ. ಒಳ್ಳೇದಲ್ರಿ ಇದು. ಈ ಬುದ್ಧಿ ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತ. ಅಂದ್ರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ ಶಾಹಿನ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜೆ ಮಾಡ್ತಿದ್ದ ಆದಿಲ್ ಶಾಹಿ, ನರಸಿಂಹ ದೇವರದಿಂದ ತನಗೆ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳು. ಇದರಿಂದಲೇ ಅವ ದೇವಸ್ಥಾನ ಇಲ್ಲಿ ಏನು ನಮ್ಮದು ಇಲ್ಲಿ ಊರಾಗ ಐತಲ್ಲ ಈ ದೇವಸ್ಥಾನ. ರಾತ್ರಿ ಯಾರಿಗೂ ಸಾಬ್ರ ಕುರ್ತಾಗ ಬರೋದು ರಾತ್ರಿ ಒಳಗಿಂದ ಹೋಗ್ತಿದ್ದತ್ತೆ. ಅಲ್ಲಿ ತೊರ್ವಿ ದರ್ಶನಕ್ಕೆ ಹೋಗ್ತಿದ್ದ. ಒಳಗೊಂದು ಕರೇಜ್ ಅಂತ ಒಂದು ಐತೆ ನೋಡ್ರಿ, ಅಲ್ಲಿ ರಾಜಾನ ಆದಿಲ್ ಶಾಹಿ ಮನೆಯಿಂದ ಆ ಕರೆ ಅಂದ್ರೆ ತೊರ್ವಿ ನರಸಿಂಹದೇವ್ರಿಗೆ ಹೋಗ್ಲಕ್ಕೆ ಒಂದು ಅಂಡರ್ಗ್ರೌಂಡ್ ಐತಿ. ಅಂದ್ರೆ ಈ ಮತಾಂಧರಿಂದ ಇದು ಆಗ್ಬಾರ್ದು ಅಲ್ಲಿ ಹೋಗಿ ದೇವ್ರಿಗೆ ಕೊಡ್ಕೊಂಡ. ಅದು ನರಸ್ಪುರ ಉತ್ಸವದಲ್ಲಿ ಇದು ಕೂಡ ಎಲ್ಲ ವ್ಯಕ್ತ ಇದು ಎಲ್ಲ ಆಗ್ಬೇಕು. ಅಂದ್ರೆ ಆದಿಲ್ ಶಾಹಿ ಬರೇ ಜಾತ್ಯಾತಿ ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಈ ಆದಿಲ್ ಶಾಹಿ ಹೆಂಗಂದ್ರೆ ನಮ್ಮ ದೇವ್ರಿಗೆ ನೋಡ್ಕೊತಾನಂದ್ರೆ ಅವನು ಹಿಂದೂ ಇದನ್ನು ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತು. ಇದನ್ನೆಲ್ಲ ಹೈಲೈಟ್ ಮಾಡಬೇಕು. ಬರೀ ಜಾತ್ಯಾತೀತ ಕತೆ ಹೇಳಿದ್ರೆ ಮರೇ ನೋಡೋಣ. ಒಂದು ಯಾರು ಔರಂಗಜೇಬ ಅಲ್ಲಿಂದ ಅಕ್ಬರ ಹುಮಾಯೂನ ಬರೆಯೋದೇ ಹೇಳ್ತಾವೆ. ಈ ಆದಿಲ್ ಶಾಹಿ ಮಾಡಿದ್ದನ್ನು ಹೇಳ್ಬೇಕು. ಮಗಳಿಗೆ ಕಣ್ಣು ಕೊಟ್ಟಂತ ಪುಣ್ಯಾತ್ಮ ಅವ್ರಿಗೆ MP ಪಾಲ್ರು ನಿಷ್ಠೆ ಇರಬೇಕು. ಅಲ್ಲಿಂದ ಸಾಮುಗಳು ತರಕಾರಿಗಳಿಗೆ ನಿಷ್ಠೆ ಇರಬೇಕು. ಸುದ್ದಿ ಇಷ್ಟ ಆದವು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತದೊಂದು ಬಟನ್ ಐತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಎಲ್ಲರ್ಕಿನ್ನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ? ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ? ಧನ್ಯವಾದಗಳು.